ಹೇಗೆ ನೀರು ದೋಸೆ ಮಾಡೋದು ಈ ಥರ ಆಗಬೇಕು. ಇಂಡಕ್ಷನ್ ಬೇಸೆ ತಗೊಂಡಿದ್ದೀವಿ ನಾವು. ಕೊಂಕಣಿಯಲ್ಲಿ ಹೇಳೋದು ಪೊನ್ಪೊಳೆ ಕೌಳು ಮುಂಚೆ. ಇದು ನನ್ನ ಆಲ್ ಟೈಮ್ ಫೇವ್ರೇಟ್. ಸ್ವಲ್ಪ ಫ್ರೈಗೆ ಇಡ್ತೀನಿ, ಸ್ವಲ್ಪ ಸಾರು ಮಾಡ್ತೀನಿ. ಇದು ನೋಡಿದ್ದೀರಾ ಈ ಥರ. ಈ ಸೈಡ್ ನೋಡಿ ಗೈಸ್, ಯಾವ ಥರ ಮಳೆ ಬರ್ತಿದೆ. ಜಸ್ಟ್ ಟ್ಯಾಪ್ ಇಟ್ ಲೈಕ್ ದಿಸ್. ಸೊ ಇವತ್ತು ಕೇಕ್ ಸ್ಟೀಮಿಂದ ಮಾಡ್ತಿದ್ದೀನಿ. ಎಸ್, ಪರ್ಫೆಕ್ಟ್. ಮೈ ವೀಕೆಂಡ್ ವೈಬ್ಸ್. It's the small movements that makes life beautiful. Hi guys, welcome back to my channel. ಹೇಗಿದ್ರೆ ಎಲ್ಲರೂ? ಗುಡ್ ಮಾರ್ನಿಂಗ್. ಸೊ ಜಸ್ಟ್ ಲೇಟ್ ಎದ್ದೆ. ಇವತ್ತು ವೀಕೆಂಡ್ ಅಲ್ವಾ, ಸಿ. ಸೊ ಟೈಮ್ ಆಗಿಲ್ಲ. ಸೊ ಆದರೂ ನೋಡು, ಬೆಳಕು ನೋಡಿ, ಫುಲ್ಲು ಸನ್ಲೈಟು. ನಿನ್ನೆ ರಾತ್ರಿ ಮಳೆ ಬಂದಿದ್ದು ಅನಿಸುತ್ತೆ, ಗುಡುಗು ಮಿಂಚಲು ಇದ್ದಿತ್ತು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟಿಗೆ ನೀರು ದೋಸೆ. ತುಂಬ ಜನ ಆಫ್ಲೈನಲ್ಲಿ ಕೇಳ್ತಿದ್ರಿ ನೀರು ದೋಸೆ ಹೇಗೆ ಮಾಡೋದು ಅಂತ. ಇವತ್ತು ನಾನು ಹೇಗೆ ನೀರು ದೋಸೆ ಮಾಡ್ತೀನಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಆಯ್ತಾ? ಸೊ ಹೇಗೆ ನೀರು ದೋಸೆ ಮಾಡೋದು ಈಸಿ ಇದೆ ಗೈಸ್. ಆಫ್ಲೈನ್ ಅಲ್ಲಿ ತುಂಬಾ ಜನ ಕೇಳ್ತಿದ್ವಿ, ಸೊ ಅದೊಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ, ನೀರು ದೋಸೆದು. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್. ಓವರ್ ನೈಟ್ ನೆನ್ಸಾಕಿದ್ದು ರೈಸ್ ಇದೆ. ಇದು ಬಂದು ಸೋನಾ ಮಸೂರಿ. ನೀವು ಬೇರೆ ನಿಮ್ಮ ಹತ್ರ ಯಾವ ರೈಸ್ ಇದೆ, ಲೈಕ್ ರೇಷನ್ ಅಕ್ಕಿ ಕೂಡ ಇರ್ಬೋದು, ಅದು ಕೂಡ ಯೂಸ್ ಮಾಡ್ಬೋದು. ರೆಕ್ಸನ್ ನಂಗೆ ಕಟ್ ಮಾಡಿ ಕೊಟ್ಟಿದ್ರು ನಿನ್ನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇಲ್ಲಿ ಎಲ್ಲ ಅಮ್ಮ ನನಗೆ ಇದೇ ಪರ್ಚೇಸ್ ಮಾಡಿದ್ರು, ಈ ಥರದ್ದು ಯೂಸ್ ಆಗತ್ತಂತ. ಸೊ ಮನೆಯಿಂದ ತುಂಬ ಕೊಕೊನಟ್ ತಗೊಬಂದಿದ್ದೀನಿ ನಾನು. ಗ್ರೇಟೆಡ್ ಮಾಡಿದ್ರೆ ಮತ್ತೆ ಫ್ರಿಜ್ಜಲ್ಲಿ ಜಾಗ ಇರಲ್ಲ, ಇದೇ ಬೆಸ್ಟ್. ಸೊ ಇದು ಸ್ವಲ್ಪ ಇವತ್ತೇನಾದರೂ ಬೇರೆ ಡಿಶ್ ಮಾಡುವ, ಸ್ವೀಟ್ ಅದು ಇರುತ್ತಲ್ವ ಕೊಕೊನಟ್ದು, ಅದು ಮಾಡುವ. ಎಷ್ಟು ಕೊಕೊನಟ್ ಬೇಕು ಸ್ವಲ್ಪ ಹಾಕುವ, ಅಷ್ಟು ಸಾಕು. ಉಳಿದಿದ್ದು ನೀರು ಥರ ಹಾಕುವ, ಸಾಕು. ಕ್ಲೋಸ್ ದ ಲಿಡ್. ಇಲ್ಲಿ ನೋಡಿ, ಇದಾಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ನಿನ್ನೆ ಪಾತ್ರೆ ವಾಶ್ ಮಾಡಿದಲ್ವಾ, ಸೊ ಎಲ್ಲ ಪಾತ್ರೆಗಳನ್ನು ಇಡಬೇಕು ಗೈಸ್. ಗೊತ್ತಾ, ಗ್ಯಾಸ್ ಕೂಡ ಖಾಲಿ ಆಗಿದೆ ಇವತ್ತು. ಇಂಡಕ್ಷನ್ ಅಲ್ಲೇ ಮಾಡಬೇಕು. ರೆಕ್ಸನ್ ಕೂಡ ಇಲ್ಲ ಮನೆಯಲ್ಲಿ. ಸೊ ನೋಡ್ಬೇಕೀಗ ಏನು ಮಾಡ್ಬೇಕಂತ. ಮಾಡಲಿಕ್ಕೆ ಇಂಡಕ್ಷನ್ ಪಾತ್ರೆ ಹತ್ರ ಇದೆ. ನಾನು ಯಾವಾಗಲೂ ಇಂಡಕ್ಷನ್ನೇ ತಗೊಂಡಿರೋದು. ಈ ಥರ ಇರಬೇಕಲ್ವಾ ಬರೆಯೋದು, ಇಂಡಕ್ಷನ್ ಬೇಸ್ಡ್ ಅಂತ. ಸೊ ನಾನು ಇಂಡಕ್ಷನ್ ಬೇಸೇ ತಗೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಪಾತ್ರೆಗೂ. ಒಳ್ಳೇದಾಯ್ತು, ನಂಗೆ ಯೂಸ್ಫುಲ್ ಆಗುತ್ತೆ. ಮೀನ್ಸ್ ಇಲ್ಲಿ ಹೇಗಂದರೆ ಮೊದಲೇ ನಾವು ಗ್ಯಾಸ್ ಬುಕ್ ಮಾಡೋಂಗಿಲ್ಲ, ಲೈಕ್ ಫಿನಿಶ್ ಆದರೆ ಮಾತ್ರ. ಸೊ ಬೆಳಿಗ್ಗೆ ಹೇಳಿದೆ, ಅವ್ರಿಗೆ ಕೊಡ್ತಾರಂತೆ ಸಂಜೆಗೆ ಹೇಳ್ತಿದ್ರು. ಇಟ್ಟಿದ್ದೆ ಇಂಡಕ್ಷನಲ್ಲಿ. ಈಗ ನನ್ನ ಹತ್ರ ಗ್ಯಾಸ್ ಫಿನಿಶ್ ಆಗಿದೆ ಗೈಸ್. ಸೊ ಇದರಲ್ಲೇ ಮಾಡೋದು, ಅದೇ ಹೇಳಿದ್ನಲ್ಲ ಇಂಡಕ್ಷನ್ನೇ ತಗೊಂಡಿದ್ದೀನಿ ಅಂತ. ಸೊ ನಾನಿವತ್ತು ಇದೇ ಸ್ವಲ್ಪ ಕೊಕೊನಟಿಂದ ಅದು ಸ್ವೀಟ್ ಡಿಶ್ ಮಾಡ್ತಾರಲ್ವ ನೀರು ದೋಸೆಗೆ, ಸ್ವಲ್ಪ ಗುಡ್ಡು ತಗೊಳ್ತಿದ್ದೀನಿ, ಅಂದರೆ ಬೆಲ್ಲ ತಗೊಳ್ತಿದ್ದೀನಿ. ಅದನ್ನು ಗ್ರೇಟ್ ಮಾಡುವ, ಇದರಲ್ಲಿ ಗ್ರೇಟ್ ಮಾಡ್ತೀನಿ. ಗಟ್ಟಿ ಇದೆ ಗೈಸ್, ಫ್ರಿಜ್ಜಲ್ಲಿ ಇಟ್ಟಿರಲ್ವಾ. ಇಲ್ಲಿ ನೋಡಿ ಗೈಸ್, ಇಷ್ಟು ಸಾಕು ಅನಿಸುತ್ತೆ. ಇದನ್ನು ಮಿಕ್ಸ್ ಮಾಡುವ. ಮಿಕ್ಸ್ ಅಂದರೆ ಸ್ವಲ್ಪ ಇದಕ್ಕೆ ಇಲೈಚಿ ಪೌಡ್ರ್ ಹಾಕುವ, ಟೇಸ್ಟ್ ಇರುತ್ತೆ. ನಿಮಗೆ ಬೆಲ್ಲ ಎಷ್ಟು ಬೇಕಷ್ಟು ಹಾಕ್ಬೋದು. ಸೊ ನಾನು ಸ್ವಲ್ಪ ಇಲೈಚಿ ಹಾಕ್ತಿದ್ದೀನಿ. ಸಾಕು, ಇಷ್ಟು ಸಾಕು. ವಾವ್, ಚೆನ್ನಾಗಿದೆ ಗೈಸ್, ಮಜಾ ಆಗುತ್ತೆ. ಬೆಲ್ಲ ಜೊತೆ ಅಂತೂ ಮಜಾ ಆಗುತ್ತೆ. ಇಲ್ಲಿ ನೋಡಿ, ಇದು ಇವಾಗ ಏನು ಮಾಡುವ ಅಂದರೆ, ನಮ್ಮ ಹತ್ರ ಸ್ವಲ್ಪ ಹಾಕುವ, ಯಾಕಂದರೆ ನಂಗೆ ಜಾಸ್ತಿ ಬೇಡ. ಸೊ ಇದ್ರ ಜೊತೆ ನೀರನ್ನ ಇದನ್ನು ಆ್ಯಡ್ ಮಾಡಬೇಕು ನೋಡಿ, ಈ ಥರ ಆಗಬೇಕು.
ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್, ನೀವು ಯಾವಾಗಲಿ ಮಾಡಬೇಕಾದ್ರೆ ಆವಾಗ ಮಾತ್ರ ಸಾಲ್ಟ್ ಹಾಕಿ, ಬೇರೆ ಟೈಮಲ್ಲಿ ಬೇಡ, ಯಾಕಂದರೆ ಫ್ರಿಜ್ಜಲ್ಲಿ ನಿಮಗೆ ಸ್ಟೋರ್ ಮಾಡ್ಬೋದು. ಅದಕ್ಕೋಸ್ಕರ ಸಾಲ್ಟ್ ಇದಕ್ಕೆ ಮಾತ್ರ ಹಾಕ್ತೀವಿ. ಸೊ ಈಗ ದೋಸೆ ತೋರಿಸ್ತೀನಿ ಹೇಗೆ ಮಾಡೋದಂತ, ಆಯಿತಾ? ಸ್ವಲ್ಪ ಆಯಿಲ್ ಹಾಕಬೇಕು, ಹೇಗೆ ಮಾಡಬೇಕು ತೋರಿಸ್ತೀನಿ. ನಾನೀಗ ಹೀಗೆ ತೆಗಿತಾ ಇದ್ದೀನಿ, ಯಾಕಂದರೆ ಫಿಲ್ಲಿಂಗ್ಸ್ ಹಾಕಬೇಕಲ್ವಾ, ಅದಕ್ಕೆ ಓಪನ್ನೇ ಇಟ್ಟಿದ್ದೀನಿ. ಇಲ್ಲಿ ಇಡಬೇಕು, ಇದೆ ಈ ಥರದ್ದಿದ್ದರೆ ನಿಮ್ಮ ಹತ್ರ ಇಡಬೇಕು. ಕುರ್ಕೋಣ ಏನೋ ಹೇಳ್ತಾರಲ್ವ ಕೊಂಕಣಿಯಲ್ಲಿ. ಸೊ ಆವಾಗ ದೋಸೆ ಅದು ಸ್ಟಿಕ್ ಆಗಲ್ಲ. ಇದು ಸ್ವಲ್ಪ ಕೂಲ್ ಆದಮೇಲೆ ಆಮೇಲೆ ಪ್ಲೇಟಿಗೆ ಹಾಕ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದಕ್ಕೆ ಈ ಥರ ಹಾಕಬೇಕು. ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು. ಸೊ ನಿಮಗೆ ತೋರಿಸುವ ಅಂತ. ಇದು ಬಿಸಿ ಬಿಸಿ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ. ಸೊ ದಿಸ್ ಇಸ್ ದ ರೋಲ್ ಐ ಡಿಡ್. ಇದೇ ಥರ ದೋಸೆ ಮಾಡಿದ್ದೀರಿ, ಫೋಲ್ಡ್ ಮಾಡಿ ತಿನ್ಬೋದು ಚಟ್ನಿ ಜೊತೆ, ಆಯಿತಾ? ಸ್ಪೆಷಲ್ ನಾವು ಕೊಂಕಣಿಯಲ್ಲಿ ಹೇಳೋದು ಪೊನ್ಪೊಳೆ ಕೌಳುಂಚೆ, ಏನಿದು ಈ ಥರ ಹೇಳ್ತೀವಿ. ಸೊ ಇದ್ರ ಒಳಗೆ ಸ್ಟಫಿಂಗ್ಸ್ ಇದೆ. ಸೊ ಇದು ಚೆನ್ನಾಗಿದೆ. ಇದು ನನ್ನ ಆಲ್ ಟೈಮ್ ಫೇವ್ರೇಟ್. ಅಂದರೆ ಸಣ್ಣಿರುವಾಗ ಅಜ್ಜಿ ಅಮ್ಮ ಈ ಥರ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ಆ ಥರ ಮಾಡ್ತಿದ್ರು, ಬ್ರೇಕ್ಫಾಸ್ಟಿಗೆ ಮಾಡ್ತಿದ್ರು. ಇವತ್ತಿದೆ ನಿಮ್ಮ ಹತ್ರ ಶೇರ್ ಮಾಡುವಂತ. ತುಂಬ ಚೆನ್ನಾಗಿರುತ್ತೆ ಗೈಸ್. ಆಮೇಲೆ ಸಿಗ್ತೀನಿ. ಹಾಯ್ ಗೈಸ್. ಸೊ ಈಗ ಒರೆಸ್ಬೇಕು. ಸೊ ನಂದು ವೀಕೆಂಡ್ ಈ ಥರ ಇದೆ, ನಿಮ್ಮದು ವೀಕೆಂಡ್ ಹೇಗಿರುತ್ತೆ ಅಂತ ಹೇಳಿ, ಆಯಿತಾ? ಅಮ್ಮ ಬಂಗಡೆ ಕೊಟ್ಟಿದ್ರು, ಆಯಿತಾ? ಬಂಗಡೆ ಫ್ರೈ ಮತ್ತು ಮೀನು ಸಾರ ಅಂತರ ಬಂಗಡೆ ಸಾರು ಮಾಡುವ ಅಂತ. ಹಾಯ್ ಗಾಯ್ಸ್, ಜಸ್ಟ್ ಈಗ ಆಗಿದೆ. ನಮಗೆ ಟೈರ್ಡ್ ಹಬ್ಬ ಆಯಿತು. ಈಗ ಜಸ್ಟ್ ಎಡಿಟಿಂಗ್ ಮಾಡುವ ಅಂತ. ಸ್ವಲ್ಪ ಲಾಸ್ಟ್ ಟೈಮ್ ವಿಡಿಯೋಗೆಲ್ಲ ಇದೆಯಲ್ವಾ, ಸೊ ಅದನ್ನು ಎಡಿಟಿಂಗ್ ಮಾಡ್ತೀನಿ. ಓಕೆ, ಜಸ್ಟ್ ಬಂಗಡೆ ಇದೆ, ಟೈಮ್ ಆಗಿದೆ ಗೈಸ್. ನಾನು ಎಡಿಟಿಂಗ್ ಮಾಡ್ತಿದ್ದೆ, ಟೈಮ್ ಆಯಿತು. ಸೊ ಬಂಗಡೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಸ್ವಲ್ಪ ಫ್ರೈಗೆ ಇಡ್ತೀನಿ, ಸ್ವಲ್ಪ ಸಾರು ಮಾಡ್ತೀನಿ. ಗೈಸ್ ಫೈನಲಿ ನಾನು ಕನೆಕ್ಟ್ ಮಾಡಿದೆ. ಈಗ ಇಂಡಕ್ಷನಲ್ಲಿ ಮಾಡ್ತಿಲ್ಲ. ಸೊ ಸಿಲಿಂಡರ್ ಬಂತು. ಸೊ ಬಂಗಡೆ ಕಡಿ ರೈಸ್ ಆಗ್ತಿದೆ, ಎಲ್ಲ ರೆಡಿ ಆಗಿದೆ. ಹಾಲು ಬಿಸಿ ಮಾಡ್ತಿದ್ದೀನಿ. ಇದು ನೋಡಿದ್ದೀರಾ, ಈ ಥರ ಮೀನ್ಸ್ ಡೈಲಿ ನಾವು ವಾಟರ್ ಚೇಂಜ್ ಮಾಡ್ತಾ ಇರಬೇಕು. ಅಂದರೆ 12 hours ಅಷ್ಟೇ ಇಡಬೇಕು. ನೆಕ್ಸ್ಟ್ ದಿನ ಮತ್ತೆ ವಾಟರ್ ಚೇಂಜ್ ಮಾಡಬೇಕು. ಈ ಥರ ರೂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಸಾಯಿಲ್ ಒಳಗೆ ಅಂದರೆ ಮಣ್ಣು ಒಳಗೆ ಹಾಕ್ಬೋದು. ಸೊ ಚೆನ್ನಾಗಿ ನಂಗೆ ಇಷ್ಟ ಆಯಿತು ಗೈಸ್. ಈ ಥರ ಮಿಂಟ್ ಈಗ ಬಂದಿದೆ. ತುಂಬ ಸಲ ಟ್ರೈ ಮಾಡಿದ್ದೀನಿ. ಸೊ ನೋಡುವ ಹೇಗೆ ಬರುತ್ತಂತ. ಈಗ ಹೊರಗಡೆ ನೋಡ್ರೆ ಸ್ವಲ್ಪ ಮೋಡ ಆಗಿದೆ, ಮಳೆ ಬರೋ ಚಾನ್ಸಸ್ ಇದೆ ಅನಿಸುತ್ತೆ ಗೈಸ್. ಸಿಂಪಲ್ ಊಟ ಇವತ್ತು. ಸೊ ಫಿಶ್ ಕರಿ ಫ್ರೈ ಊಟ ಮಾಡಬೇಕು. ಸೊ ಇವತ್ತಿನ ವೆದರ್ ಅಪ್ಡೇಟ್. ಬೆಂಗಳೂರಲ್ಲಿ ಇವತ್ತು ಪಕ್ಕ ಮಳೆ. ನಿನ್ನೆ ರಾತ್ರಿನೂ ಬಂದಿದ್ದು ಮಳೆ. ಈಗ ಈ ಸೈಡ್ ನೋಡಿ ಗೈಸ್, ಟೀ ಕುಡಿತಿದ್ದೀನಿ. ಸಾರಿ, ಟೀ ಅಲ್ಲ. आप कहाँ थे ज्ञानी बाबा? ಸೊ ಮೀ ಟೈಮ್. ಬಟ್ ಇಲ್ಲಿ ನೋಡಿ ಸಖತ್ ಮಳೆ ಬರುತ್ತೆ ಇವತ್ತು. ಅದನ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದೆ. ಕಾಫಿ ಕುಡಿತಿದ್ದೀನಿ ಗೈಸ್, ಕಾಫಿ. ಇಟ್ಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್ ಇಸ್ ಲೈಕ್ ಮೀ ಟೈಮ್ ಗೈಸ್. ಆಮೇಲೆ
ಇವತ್ತೇನು ಸ್ಪೆಷಲ್ ವಾಲ್ನಟ್ ಕೇಕ್ ಮಾಡಲಾ ಅಂತ. ತುಂಬ ವ್ಯಾಲ್ನಟ್ಸ್ ಇದೆ ಫ್ರಿಜ್ಜಲ್ಲಿ. ಸೊ ಚಾಕ್ಲೇಟ್ ಪೌಡರ್ ಇದೆ, ಎಲ್ಲ ಅವೈಲೇಬಲ್ ಇದೆ. ಸೊ ವ್ಯಾಲ್ನಟ್ ಕೇಕ್ ಐ ಥಿಂಕ್ ಬೆಸ್ಟ್ ಆಪ್ಷನ್. ಲೆಟ್ಸ್ ಟ್ರೈ. ನಲ್ಲ ಗೈಸ್ ಇಲ್ಲಿ ನೋಡಿ, ಯಾವ ಥರ ಮಳೆ ಬರ್ತಿದೆ, ಫುಲ್ಲು ಮಳೆ. ಫಿರೇರಾ ಪೇರಿ 2006 ಮೂವಿ. ಮತ್ತೆ ಯಾವಾಗ ಬರುತ್ತೆ ಮತ್ತೊಂದು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ. ಟ್ರಾಫಿಕ್ ಜಾಮ್, ಮಳೆ ಇದ್ರೆ ಇದೇ ಆಗೋದು. ಗೈಸ್, ನಾನು ಇವತ್ತು ವ್ಯಾಲ್ನಟ್ ಕೇಕ್ ಅಂತ ಹೇಳ್ಬೋದು, ಯಾ ಚಾಕ್ಲೇಟ್ ವ್ಯಾಲ್ನಟ್ ಕೇಕ್ ನಾವು ಮಾಡ್ತೀವಿ. ಸಿಂಪಲಾಗಿ ನಂದೇ ರೆಸಿಪಿ, ನೋಡೋಣ ಹೇಗಾಗುತ್ತಂತ, ಏನೆಲ್ಲ ಬೇಕು ಅಂತ. ಸೊ ಫಸ್ಟ್ ಮೈದಾ ಒಂದು 1/2 ಕಪ್ ಆಯಿತಾ, ಜಸ್ಟ್ ಈ ಥರ ಮಾಡಿ. ಮತ್ತು ಐ ಥಿಂಕ್ 1 ಕಪ್ ಆಲ್ಮೋಸ್ಟ್ ಹಾಕಿದ್ದೀನಿ. ಸೊ ಇದಾಗಿದೆ. ಚಾಕ್ಲೇಟ್ ಕೋಕಾ ಪೌಡರ್, ಕೋಕಾ ಪೌಡರ್ 1 ಟೀ ಸ್ಪೂನ್. ಕೋಕಾ ಪೌಡರ್ ಆಗಿದೆ. ಮಿಕ್ಸ್ ಮಾಡುವ. ಇದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಜಾಸ್ತಿ ಅಲ್ಲ, ಜಸ್ಟ್ ಸೆಟ್. ಸೊ ಎಗ್ 2 ಹಾಕ್ತೀನಿ. ಸೊ ನನ್ನ ಹತ್ರ ಬೀಟರ್ ಇಲ್ಲ, ಎಲೆಕ್ಟ್ರಿಕ್ ಬೀಟರ್, ಸೊ ಅದಕ್ಕೋಸ್ಕರ ನಾನು ಮಿಕ್ಸರಲ್ಲೇ ಮಾಡ್ತೀನಿ, ಈಸಿ ಅಲ್ವಾ. ಅದಾದಮೇಲೆ ಶುಗರ್ ಬೇಕಲ್ವಾ, ಬೋದು 1/2 ಕಪ್ಗಿಂತ ಕಡಿಮೆ ತಗೊಂಡಿದ್ದೀನಿ. ಸೊ ಇದರಲ್ಲಿ ಆ್ಯಡ್ ಮಾಡ್ತೇನೆ. ಅದಾದಮೇಲೆ ವೆನಿಲಾ ಫ್ಲೇವರ್, ಎಗ್ಗಲ್ಲಿ ಸ್ಮೆಲ್ ಬಾರ್ದಂತ ವೆನಿಲಾ ಫ್ಲೇವರ್ ಇದರಲ್ಲೇ ಹಾಕ್ತೀನಿ. ಇಲ್ಲಿ ಮಿಲ್ಕ್ 1/4 ಕಪ್ ಈಗ ಆ್ಯಡ್ ಮಾಡ್ತೀನಿ, ಆಮೇಲೆ ಬೇಕಾದರೆ ನಾವು ಆ್ಯಡ್ ಮಾಡ್ಬೋದು. ಒಂದು ಅಂದಾಜು ಪ್ರಕಾರ ಮಾಡ್ತಿದ್ದೀನಿ ಗೈಸ್, ಅಷ್ಟೇನು ಕರೆಕ್ಟ್ ಕ್ವಾಂಟಿಟಿ ಗೊತ್ತಿಲ್ಲ, ನೀವು ನೋಡ್ಬೋದು ಹೇಗೆ ಮಾಡ್ತಿದ್ದೀನಿ ಅಂತ. ಸೊ ಆಗಿದೆ ಗೈಸ್, ಇದು ನೋಡಿ. ಸೊ ಇದನ್ನು ಇದಕ್ಕೆ ಮಿಕ್ಸ್ ಮಾಡುವ, ಆಯಿತಾ. ಆ್ಯಡ್ ಮಾಡಿ. ಬಟರ್ ಉಂಟಲ್ಲ, ಬಟರ್ ಆ್ಯಡ್ ಮಾಡಬೇಕು, ಬಟರ್ ಯಾ ಆಯಿಲ್. ಸೊ ಲಾಸ್ಟಿಗೆ ನಾವು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕುವ, ಅಂದರೆ ಆವಾಗ ನಾವು ಇಡ್ತೀವಿ ಅಲ್ವಾ. ನಾವಿದು ಮಾಡೋದು ಕುಕ್ಕರ್, ಗೊತ್ತಿಲ್ಲ ಈಗ ನಾನು ಕುಕ್ಕರಲ್ಲಿ ಮಾಡೋದಾ ಸ್ಟೀಮ್ ತಗೊಳ್ಳೋದಾ ಅಂತ ನೋಡುವ. ತುಂಬ ವರ್ಷ ಆಯಿತು ಗೈಸ್, ಆಲ್ಮೋಸ್ಟ್ ಲಾಸ್ಟ್ ಇಯರ್ ಮಾಡಿದ್ದು ಅನಿಸುತ್ತೆ. ಈಗ ಪದೇ ನನಗೆ ನೆನಪು ಹೋಗಿದೆ. ಓಕೆ, ಬಟರ್ ತಗೊಂಡಿದ್ದೀನಿ, ಇದು ಸ್ವಲ್ಪ ಬಿಸಿ ಮಾಡ್ತೀನಿ. ಸೊ ಇಟ್ ವಿಲ್ ಕಮ್ ಟು ಲಿಕ್ವಿಡ್ ಸ್ಟೇಟ್. ಸೊ ಬಟರ್ ಇಷ್ಟು ಬಂದಿದೆ ಗೈಸ್. ಸೊ ಇದನ್ನು ಇದಕ್ಕೆ ಆ್ಯಡ್ ಮಾಡುವ, ಆಯಿತಾ. ಸ್ವಲ್ಪ ಆ್ಯಡ್ ಮಾಡುವ, ಜಾಸ್ತಿ ಬೇಡ, ಸ್ವಲ್ಪ ಇಡು, ಆಮೇಲೆ ಬೇಕಾಗತ್ತಲ್ವ ಅದಕ್ಕೋಸ್ಕರ. ಜಸ್ಟ್ ಮಿಕ್ಸ್ ಇಟ್ ವೆಲ್. ಆಮೇಲೆ ಇದು ಟ್ರೇ ತಗೊಂಡಿದ್ದೀನಿ, ಕೇಕ್ ಟ್ರೇ. ಸೊ ಇದಕ್ಕೆ ಬಟರ್ ಅಪ್ಲೈ ಮಾಡಿದ್ದೀನಿ. ಸೊ ಫುಲ್ ಎಲ್ಲ ಸೈಡಿಗೆ ಬಟರ್ ಅಪ್ಲೈ ಮಾಡಬೇಕು. ಏನು ಮಾಡ್ತೀನಿ ಅಂದರೆ ವ್ಯಾಲ್ನಟ್ಸ್ನ ಕಟ್ ಮಾಡ್ತೀನಿ, ಸ್ಮಾಲ್ ಪೀಸಸ್ ಥರ. ಸೊ ಈ ಥರ ಸಣ್ಣ ಪೀಸಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಾವು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರನ್ನ ಹಾಕ್ತೀವಿ, ಆಯಿತಾ. ಸೊ ಫಸ್ಟ್ ಬಂದು ಬೇಕಿಂಗ್ ಸೋಡಾ. ಓಕೆ, ಜಸ್ಟ್ 1/4 ಹಾಕಿದ್ದೀನಿ, ಮತ್ತೆ 1/4 ಹಾಕ್ತೀನಿ. ಸ್ವಲ್ಪ ಬೇಕಿಂಗ್ ಪೌಡರ್, ಓಕೆನಾ. ಈಗ ಇದನ್ನು ಮಿಕ್ಸ್ ಮಾಡುವ. ಆಲ್ರೆಡಿ ಪ್ಯಾನ್ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ.
ಸೊ ಬ್ಯಾಟರ್ ನೋಡಿ ಗೈಸ್, ಥರ ರಿಬ್ಬನ್ ಟೆಕ್ಸ್ಚರ್ ಬರಬೇಕು. ಈಗ ಇದನ್ನು ಕೇಕ್ ಟ್ರೇಗೆ ಆ್ಯಡ್ ಮಾಡ್ತೀನಿ. Just tap it like this. Now I am going to add walnuts here. Okay. ಏನು ಗೊತ್ತಾ, ಲಿಡ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲೇ ಯೂಸ್ ಮಾಡಿ, ಅದು ತುಂಬ ಹೆಲ್ಪ್ ಆಗುತ್ತೆ, ಏರ್ ಟೈಟ್ ಕೂಡ ಇರುತ್ತೆ. ಅಂದರೆ ಕೇಕ್ ಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಇದೇ ಬೆಸ್ಟ್ ಆಪ್ಷನ್. ಅದಾದಮೇಲೆ ಇದಕ್ಕೆ ಸ್ಮಾಲ್ ಹೋಲಿಗೂ ಕೂಡ ನಾನು ಅಲ್ಯೂಮಿನಿಯಂ ಫಾಯಿಲ್ ಹಾಕಿಟ್ಟಿದ್ದೀನಿ. ಇದು ಸಿರಪ್, ಇದು ಮಿಕ್ಸ್ಚರ್ ಆಫ್ ಕೋಕಾ, ಶುಗರ್ ಆ್ಯಂಡ್ ಕಾಫಿ ಆ್ಯಂಡ್ ಲಿಟಲ್ ಬಿಟ್ ಆಫ್ ವಾಟರ್. ಇದು ಸ್ವಲ್ಪ ಹೀಟ್ ಮಾಡಿ ಒಂದು 1 ಮಿನಿಟು ಸಾಕು ಸ್ಲೋ ಫ್ಲೇಮಲ್ಲಿ. ಸ್ವಲ್ಪ ಈಗ ಕೋಲ್ಡ್ ಆಗಿರಲಿ, ಐ ಮೀನ್ ನಾರ್ಮಲ್ ಟು ರೂಮ್ ಟೆಂಪರೇಚರ್ ಬರಲಿ, ಅಷ್ಟು ತನಕ ನಮ್ಮದು ಕೇಕ್ ರೆಡಿ ಆಗುತ್ತೆ. ಸೊ ಇವತ್ತು ಕೇಕ್ ಸ್ಟೀಮಿಂದ ಮಾಡ್ತಿದ್ದೀನಿ, ಗೊತ್ತಿಲ್ಲ ಹೇಗಾಗತ್ತಂತ ನೋಡುವ. ನಾನು ಒಂದ್ಸತಿ ಟ್ರೈ ಮಾಡಿದೆ, ಆ ಸತಿ ಚೆನ್ನಾಗಿ ಬರಲಿಲ್ಲ ಇದು, ಬಟ್ ಈಗ ಗೊತ್ತಿಲ್ಲ ನನಗೆ, ನೋಡುವ ಹೇಗೆ ಬರುತ್ತಂತ. ಸ್ಟೀಮ್ ಆಗ್ತಿದೆ, ಲೆಟ್ಸ್ ಸಿ, ವಿಲ್ ವೇಟ್ ಫಾರ್ ಸಮ್ 40 ಮಿನಿಟ್ಸ್. ಸೊ ಐ ಕೆಪ್ಟ್ ಇನ್ ದ ಸ್ಲೋ ಫ್ಲೇಮ್, ಆಯಿತಾ? ಸ್ಲೋ ಫ್ಲೇಮಲ್ಲೇ ಇಡಬೇಕು, ಫಾಸ್ಟ್ ಫ್ಲೇಮಲ್ಲಿ ಇಡಬಾರ್ದು. ಸೊ ಕೇಕ್ ಇನ್ನೂ ಆಗಿಲ್ಲ, ಆಗ್ತಾ ಇದೆ, 10 ಗಂಟೆ ಆಗಿದೆ. ಸೊ ಊಟ ಮಾಡ್ತಿದ್ದೀನಿ, ಪ್ರೇಯರ್ ಆಗಿತ್ತು, ಊಟ ಮಾಡಬೇಕು, ಅಂದರೆ ಮಲ್ತೀನಿ. ಇವತ್ತಿನ ದಿನ ಮೈ ಡೇ ಅಂತ ಹೇಳ್ಬೋದು, ಮೈ ವೀಕೆಂಡ್ ವೈಬ್ಸ್. ಲೆಂತಿ ಆಗುತ್ತೆ ಅನ್ಸುತ್ತೆ, ಲೆಂತಿ ಆದರೆ ಫುಲ್ ನೋಡಿ ಆಯ್ತಾ ಗೈಸ್? ಆಯಿತು, ಆಮೇಲೆ ಸಿಗ್ತೀನಿ, ಅದು ಕೇಕ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗಾಯ್ತಂತ. ಸೊ ಗೈಸ್, ನಾನು ಓಪನ್ ಮಾಡಿದೆ, ಕ್ಲೀನ್ ಬಂದಿದೆ. ಸಿ ಇಲ್ಲಿ ಕ್ಲೀನ್ ಬಂದಿದೆ, ಆಗಿದೆ ಅನಿಸುತ್ತೆ ಗೈಸ್. ಸೊ ಫುಲ್ ಟ್ರೈ ಮಾಡ್ತೀನಿ ಓಪನ್ ಮಾಡಲಿಕ್ಕೆ. ಸೊ ಸೆಂಟರಲ್ಲಿ ಕೂಡ ಚೆಕ್ ಮಾಡೋದು ತುಂಬ ಒಳ್ಳೆಯದು, ಸೈಡ್ ಚೆಕ್ ಮಾಡೋದಕ್ಕಿಂತ ಸೆಂಟರ್ ಕೇಕಲ್ಲಿ ಚೆಕ್ ಮಾಡೋದು ಬೆಸ್ಟ್ ಆಪ್ಷನ್. ಸೊ ಆಗಿದೆ, ಈಗ ಫ್ಲೇಮ್ ಆಫ್ ಮಾಡ್ತೀನಿ. ಸ್ಮೂತು ಇದೆ, ನಟ್ಸ್ ಹಾಕಿದೆ, ಎಲ್ಲ ಒಳಗಡೆ ಹೋಗಿದೆ, ಚೆನ್ನಾಗಿ ಕಾಣ್ತಿದೆ ಗೈಸ್. ಅದು ಸ್ವಲ್ಪ ಕೂಲ್ ಆಗಲಿ, ನಾನು ಇದು ಕೋಲ್ಡ್ ನೀರು ಇಟ್ಟಿದ್ದೀನಿ. ಸೊ ಈ ಕೇಕ್ನ ನಾನು ಹೀಗೆ ಮಾಡ್ತಿದ್ದೀನಿ. ಸೊ ಎಲ್ಲ ಕಡೆ ಈ ಥರ ಮಾಡಬೇಕು, ಸೊ ದಟ್ ರಿಮೂವ್ ಇಟ್ ಪ್ರಾಪರ್ಲಿ. ಆಮೇಲೆ ಈ ಪ್ಲೇಟಿಗೆ ಈ ಥರ ಹಾಕಬೇಕು. ಮಜಾ ಆಯಾ. ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ನಾನು. ಎಸ್, ಪರ್ಫೆಕ್ಟ್. ದಿಸ್ ಇಸ್ ಪರ್ಫೆಕ್ಟ್ ಗೈಸ್, ಟೋಟಲಿ ಪರ್ಫೆಕ್ಟ್. ನೀವೇ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಕೇಕ್ ಬಂದಿದೆ. ಉಲ್ಟಾ ಮಾಡಿದೆ, ಸ್ಪಾಂಜಿ ಕೂಡ ತುಂಬ ಚೆನ್ನಾಗಿದೆ. ಸಿ ಗೈಸ್, ಓಕೆ. ಟೂತ್ ಪಿಕ್ಕಲ್ಲಿ ಈ ಥರ ಹೋಲ್ಸ್ ಮಾಡುವ, ಸೊ ದ್ಯಾಟ್ ನಾವು ಶುಗರ್ ಸಿರಪ್ ಇದು ಹಾಕ್ತೀವಲ್ವ, ಚಾಕ್ಲೇಟ್, ಅದು ಎಲ್ಲ ಕಡೆ ಹೋಗಲಿ. ನನಗೆ ಭಯ ಇದ್ದಿತ್ತು, ಎಲ್ಲಿ ನಂದು ಮಿಕ್ಸ್ಚರ್, ನಾನು ಎಲ್ಲೂ ಕ್ವಾಂಟಿಟಿ ಮಿಸ್ ಆಗಿದೆಯಾ ಅಂತ ಟೇಸ್ಟ್ ನೋಡಬೇಕು. ಬಟ್ ಆಫ್ಕೋರ್ಸ್ ಇಟ್ ಬ್ಲೆಂಡೆಡ್ ಪ್ರಾಪರ್ಲಿ ಆ್ಯಂಡ್ ಇಟ್ ಈಸ್ ವೆರಿ ಸ್ಮೂತ್. ನಾನು ಏನು ಮಾಡ್ತೀನಿ ಅಂದರೆ, ಶುಗರ್ ಸಿರಪ್ ಇದೆಯಲ್ಲ, ಇದಕ್ಕೆ ಹಾಕ್ತೀನಿ. ಸೊ ಚೆನ್ನಾಗಿ ಇದಾಗಲಿ. ಗೈಸ್, ಇದು ಬಂದು ವಾಲ್ನಟ್ ಚಾಕ್ಲೇಟ್ ಕೇಕ್. ಓಕೆ, ಇದು ಒಂದ್ಸತಿ ಕಟ್ ಮಾಡಿ ತಿನ್ನುವ ಹೇಗಾಗಿದೆ ಅಂತ ತೋರಿಸ್ತೀನಿ, ಆಯಿತಾ? ಚೆನ್ನಾಗಾಗಿದೆ ಅಲ್ವಾ? ಸೊ ಇಷ್ಟೇ ಹಾಕಿದ್ದೀನಿ. ಮೇಲೆ ನಿಮ್ಗೆ ಏನಾದರೂ ಡೆಕೋರೇಟ್ ಮಾಡಬೇಕಾದ್ರೆ ಐಸಿಂಗಲ್ಲಿ ಕ್ರೀಮ್ ಹಾಕಿ ಅದು ಡೆಕೋರೇಟ್ ಮಾಡ್ಬೋದು. ಇದು ಸಿಂಪಲ್ ಕೇಕ್. ಸೊ ನಾನು ಟೇಸ್ಟ್ ಮಾಡಿ ನೋಡ್ತೀನಿ, ಟೇಸ್ಟ್ ಹೇಗೆ ಬಂದಿದೆ ಅಂತ. ಎಲ್ಲದೂ ಪರ್ಫೆಕ್ಟ್ ಬಂದಿದೆ, ಈಗ ಟೇಸ್ಟ್ ನೋಡಬೇಕು ಗೈಸ್. Guys, please go and try. It's yummy. Really, it's yummy. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ಟೆಕ್ಸ್ಚರ್ ನೋಡ್ರೆ ಗೊತ್ತಾಗುತ್ತೆ. ಐ ಲವ್ ಇಟ್ ಯಾರ್, ಇಟ್ಸ್ ನೈಸ್. ರಾತ್ರಿಗೆ ನಂಗೆ ಒಂದು ಸ್ವೀಟ್ ಡಿಶ್ ಆಯ್ತು, ತುಂಬ ಟೇಸ್ಟಿ ಬಂದಿದೆ, ನಂಗೆ ತುಂಬ ಇಷ್ಟ ಆಗಿದೆ. ಇಟ್ಸ್ ಪರ್ಫೆಕ್ಟ್. ನಾನು ಅಂದ್ಕೊಂಡಿದ್ದು ಪರ್ಫೆಕ್ಟ್ ಬರ್ತಿಲ್ಲ ಅಂತ, ನಂಗೆ ತುಂಬ ಖುಷಿ ಆಗ್ತಿದೆ. ಪರ್ಫೆಕ್ಟ್ ಬಂದಿದೆ ಗೈಸ್, ಪರ್ಫೆಕ್ಟ್. ಇಟ್ಸ್ ಪರ್ಫೆಕ್ಟ್. ಆ ಟೆಕ್ಸ್ಚರ್, ಆ ಸ್ಮೂತ್ನೆಸ್ ಪರ್ಫೆಕ್ಟ್ ಇದೆ. ಮೆಜರ್ಮೆಂಟ್ಸ್ ನಾನು ಅಂದ್ಕೊಂಡೆ ಲೈಕ್ ಮೇ ಬಿ ಏನಾದರೂ ಗಡ್ಬಡ್ ಆಗ್ಬೋದು, ಇಲ್ಲಾದರೂ ಗಟ್ಟಿ ಆಗ್ಬೋದು. ಬಟ್ ಐ ಥಿಂಕ್ ಯು ಹ್ಯಾವ್ ಟು ಟೇಕ್ ಗೈಸ್, ಯು ಹ್ಯಾವ್ ಟು ಟೇಕ್ ದಿಸ್ ಇಂಗ್ರೀಡಿಯೆಂಟ್ಸ್
and I think you have to try it. It's yummy, yummy, yummy. Try this and let me know in the comment section that you have tried it. Guys, ಏನು ಗೊತ್ತಾ, ಸೊ ತುಂಬ ಟೇಸ್ಟಿಯಾಗಿತ್ತು ಗೈಸ್. ಸೊ ಈ ವಿಡಿಯೋ ನಾನು ಸ್ವೀಟ್ ಮುಖಾಂತರ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಅಂತ ಬಯಸ್ತೀನಿ. ನೀವು ಟ್ರೈ ಮಾಡಿ ಆಯಿತಾ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತೀನಿ. ತುಂಬ ಟೇಸ್ಟ್ ಬಂದಿದೆ. ಚಾಕ್ಲೇಟ್ ಅಲ್ಲಿ ವಾಲ್ನಟ್ ನಾನು ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ ಆ ಥರ ಹಾಕಿ ಕೂಡ ಟ್ರೈ ಮಾಡ್ಬೋದು. ಬಟ್ ಇಲ್ಲಿ ಸ್ಟೀಮಲ್ಲಿ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಲೈಕ್ ನಾನು ಪ್ರೆಷರ್ ಕುಕ್ಕರಲ್ಲಿ ಒಂದ್ಸತಿ ಮಾಡಿದ್ದೀನಿ ಅನಿಸುತ್ತೆ ನಿಮಗೆಲ್ಲೂ. ಅದು ಸಾಲ್ಟ್ ಹಾಕಿ ಅದೆಲ್ಲ ಮಾಡಿದ್ದು. ಬಟ್ ಅದಕ್ಕಿಂತ ನನಗೆ ಇದೇ ಇಷ್ಟ ಆಯಿತು. ಅದು ಸ್ಟೀಮ್ ಮಾಡಿ ಮೇಲೆ ಅದು ಅಲ್ಯೂಮಿನಿಯಂ ಫಾಯಿಲ್ ಹಾಕ್ತಾರಲ್ವಾ, ತುಂಬ ಟೇಸ್ಟ್ ಆಗಿದೆ. ಆಲ್ಮೋಸ್ಟ್ 40 to 50 minutes ಇಟ್ ಟೇಕ್, ಬಟ್ ಸ್ಲೋ ಫ್ಲೇಮ್. ಬಟ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಐ ಥಿಂಕ್ ನಾನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದು ಕರೆಕ್ಟ್ ಆಗಿತ್ತು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟ್ ಈಗ 10:45 ಆಗ್ಲಿಕ್ಕೆ ಬಂದಿದೆ. ಸೊ ಊಟನೂ ಆಗಿದೆ. ನಿಮ್ಮದು ಊಟ ಆಯಿತಾ ಅಂತ ಅಂದ್ಕೊಳ್ತಿದ್ದೀನಿ. ಮೀನ್ಸ್ ಊಟ ಆಗಿದೆ ನಿಮ್ಮದು, ನಂದು ಊಟ ಆಗಿದೆ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿ ನೀರು ದೋಸೆ, ವರ್ಕ್ ಆ್ಯಂಡ್ ದಿಸ್ ಒನ್. ಸೊ ಎಲ್ಲ ರೆಸಿಪಿ ಕರೆಕ್ಟಾಗಿ ನೋಡಿ ಆಯ್ತಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್, ಸಬ್ಸ್ಕ್ರೈಬ್. ನ್ಯೂ ವಿಡಿಯೋಸ್ಗೆ ಪ್ಲೀಸ್ ಹಿಟ್ ದ ಬೆಲ್ ಐಕನ್. ನಿಮಗೆಲ್ಲ ಅಪ್ಡೇಟ್ ಸಿಗುತ್ತೆ. ಈ ವಿಡಿಯೋ ಮುಖಾಂತರ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಇಟ್ಸ್ ನಾಟ್ ದ ಗ್ರ್ಯಾಂಡ್ ಅಡ್ವೆಂಚರ್ಸ್, ಬಟ್ ಇಟ್ಸ್ ದ ಸ್ಮಾಲ್ ಮೂವ್ಮೆಂಟ್ಸ್ ದಟ್ ಮೇಕ್ಸ್ ಲೈಫ್ ಬ್ಯೂಟಿಫುಲ್. ಸೊ ಚೆರಿಶ್ ದೆಮ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಓಕೆ, ನಾನು ಹೋಗಿ ತಿನ್ಕೊಂಡು ಬರ್ತೀನಿ ಮತ್ತೊಂದು.